ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. 31 ಡಿಸೆಂಬರ್ 2024 ಅಂದರೆ ಇವತ್ತು 20th ಡೇಟ್. ಇನ್ನು 11 ಡೇಸ್ ಇದೆ ಬಿಲೇಟೆಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಡ್ಯೂ ಡೇಟ್. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ, ಹಾಗೆ ಕನ್ಸಿಡರೇಬಲ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಅಂದರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಯಾಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು, ಯಾರ್ಯಾರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ, ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ, ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೊಳುತ್ತೆ, ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಇದ್ದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ. ಹಾಗೆ ಉಳಿದ ಇನ್ನೆಲ್ಲ ಕೇಸ್ಗಳಲ್ಲೂ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ. ಹಾಗೆ ಕೆಲವೊಂದು ಸಿಚುವೇಶನ್ಗಳಿದೆ, ಮ್ಯಾಂಡೇಟರಿ ರಿಟರ್ನ್ ಫೈಲ್ ಮಾಡಲೇಬೇಕು ಅಂತ ಕೆಲವೊಂದು ಕಂಡೀಷನ್ ಕೂಡ ಇದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವೇನಾದರೂ 1 ಕೋಟಿಗಿಂತ ಜಾಸ್ತಿ ನಿಮ್ಮ ಕರೆಂಟ್ ಅಕೌಂಟಲ್ಲಿ ಡೆಪಾಸಿಟ್ಸನ್ನು ಮಾಡಿದರೆ, ಅಂದರೆ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕ್ಯಾಶ್ ತೊಗೊಂಡೋಗಿ ಡೆಪಾಸಿಟ್ ಮಾಡಿರ್ಬೋದು, ಅಗ್ರಿಗೇಟ್ ಆಗಿ 1 CRಗಿಂತ ಜಾಸ್ತಿ ಡೆಪಾಸಿಟನ್ನು ಮಾಡಿದ್ದೀರಾ ಅಂತಂದರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಿರೋ ಅಂಥವರು 60 ಲ್ಯಾಕ್ಗಿಂತ ಜಾಸ್ತಿ ಟರ್ನ್ ಓವರ್ ಇದೆ ಅಂತ ಸಂದರ್ಭದಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ. ಹಾಗೆ ಯಾರೆಲ್ಲ ಪ್ರೊಫೆಷ್ನಲ್ಗಳಿದ್ದೀರಾ, ನೀವು 10 ಲ್ಯಾಕ್ಗಿಂತ ಜಾಸ್ತಿ ಗ್ರಾಸ್ ರಿಸಿಪ್ಟ್ ಇದೆ ನಿಮ್ಮ ಪ್ರೊಫೆಷ್ನಲ್ ಪ್ರಾಕ್ಟೀಸಿಂದ ಅಂತ ಅಂದಾಗೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ. ಹಾಗೆ ಯಾರೆಲ್ಲ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಬಂದು ವರ್ಷಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಇದೆ, ಅಂದರೆ ತಿಂಗಳಿಗೆ ಸುಮಾರು ಒಂದು 8,000ಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇದೆ. ಹಾಗೆ ಯಾರೆಲ್ಲ ಫಾರಿನ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಪರ್ಪಸ್ ಇರ್ಬೋದು ಅಥವಾ ಟೂರಿಸ್ಟ್ ವೀಸಾ ತೊಗೊಂಡು ಟ್ರಾವೆಲ್ ಮಾಡ್ತಿರ್ಬೋದು, ಸೊ 2 ಲ್ಯಾಕ್ಗಿಂತ ನೀವು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಾ, ಫಾರಿನ್ ಟ್ರಾವೆಲ್ ಮಾಡಿದ್ದೀರಾ ಅಂತಂದರೆ ನಿಮಗೂ ಕೂಡ IT ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಹಾಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ 50 ಲ್ಯಾಕ್ಗಿಂತ ಜಾಸ್ತಿ ಡೆಪಾಸಿಟ್ಸನ್ನು ಮಾಡಿದರೆ, ಅಂದರೆ ಕ್ಯಾಶ್ ಡೆಪಾಸಿಟ್ ಇರ್ಬೋದು ಅಥವಾ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಇರ್ಬೋದು, ನಿಮಗೂ ಕೂಡ ಮ್ಯಾಂಡೇಟರಿ ಇರುತ್ತೆ. ಈ ಒಂದು ನಿಮ್ಮ ಇನ್ಕಮ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೂ ಕೂಡ ನಿಮ್ಮ ಟ್ರಾನ್ಸಾಕ್ಷನ್ ಅಮೌಂಟ್ 50 ಲ್ಯಾಕ್ಗಿಂತ ಜಾಸ್ತಿ ಇರೋದ್ರಿಂದ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕಾಗತ್ತೆ. ನೀವು ITR ಫೈಲ್ ಮಾಡಿದ್ರೆ ಅಲ್ವಾ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುತ್ತೆ ನಿಮ್ಮ ಇನ್ಕಮ್ ಎಷ್ಟಿದೆ, ಏನು ಟ್ರಾನ್ಸಾಕ್ಷನ್ ಇದೆ, ಏನು ವ್ಯವಹಾರ ಮಾಡ್ತಾ ಇದ್ದೀರಾ ಅನ್ನೋದು. ಡಿಪಾರ್ಟ್ಮೆಂಟ್ಗೆ ಒಂದು ಕಮ್ಯುನಿಕೇಷನ್ ನಾವು ಯಾವ ರೀತಿ ಮಾಡ್ತೀವಿ, IT ರಿಟರ್ನ್ ಫೈಲ್ ಮಾಡೋ ಮುಖಾಂತರ ನಾವು ನಮ್ಮ ಇನ್ಫಾರ್ಮೇಷನನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡೋವಂಥದ್ದು. ಹಾಗೆ ಯಾರಿಗೆಲ್ಲ ಸ್ಪೆಷಲ್ ಟ್ರಾನ್ಸಾಕ್ಷನ್ಗಳಿರ್ತವೆ, TDS ಮಾಡುವಂಥ ಟ್ರಾನ್ಸಾಕ್ಷನ್ಗಳಿರ್ತವೆ, ಸೊ ಇಂಡಿವಿಜುವಲ್ಸ್ ಆದರೆ 25,000ಗಿಂತ ಜಾಸ್ತಿ TDS ಆಗಿದೆ ಅಂತಂದರೆ ನೀವು ಕೂಡ IT ರಿಟರ್ನನ್ನು ಮ್ಯಾಂಡೇಟರಿ ಫೈಲ್ ಮಾಡಬೇಕು. ಇಲ್ಲಿ ಸೀನಿಯರ್ ಸಿಟಿಸನ್ ಅಂತ ಅಂದರೆ 25,000 ರೂಪೀಸನ್ನು 50,000 ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ನಿಮಗೆ TDS ಆಗಿದೆ ಅಂತಂದರೆ ನಿಮಗೆ ಅಟ್ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಕ್ಲೇಮ್ ಮಾಡಬೇಕಂದ್ರೂ ಕೂಡ ನೀವು IT ರಿಟರ್ನ್ ಫೈಲ್ ಮಾಡಲೇಬೇಕಾಗತ್ತೆ. ವೆದರ್ ಟ್ಯಾಕ್ಸ್ ಲಯಬಿಲಿಟಿ ಬರ್ತಾ ಇದೆಯಾ ಅಥವಾ ಝೀರೋ ಟ್ಯಾಕ್ಸ್ ಲಯಬಿಲಿಟಿ ಇದೆಯಾ, ಇದು ನಾವು ಯಾವಾಗ ಡಿಟರ್ಮೈನ್ ಮಾಡ್ತೀವಿ ಅಂತ ನಿಮ್ಮದು ಸ್ಟೇಟ್ಮೆಂಟ್ ಆಫ್ ಟೋಟಲ್ ಇನ್ಕಮನ್ನು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ, ಅಥವಾ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಅಂತಂದರೆ ರೀಫಂಡ್ ಆದರೂ ಸಿಗುತ್ತೆ. ನೀವು IT ರಿಟರ್ನೇ ಫೈಲ್ ಮಾಡಿಲ್ಲ ಅಂತಂದರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಸಿಗಲ್ಲ. ಇನ್ ಕೇಸ್ 31 ಡಿಸೆಂಬರ್ ಆದಮೇಲೆ ನಿಮಗೆ ರೀಫಂಡ್ ಕ್ಲೇಮ್ ಮಾಡುವಂಥ ನಿಮ್ಮ ರೈಟ್ಸೇ ಲ್ಯಾಪ್ಸ್ ಆಗಿಬಿಡುತ್ತೆ. ಕೆಲವೊಬ್ಬರೆಲ್ಲ ಸ್ಯಾಲ್ರಿ ಇನ್ಕಮ್ ಬರ್ತಾ ಇರುತ್ತೆ, ಕನ್ಸಿಡ್ರೇಬಲ್ ಇನ್ಕಮ್ ಇರುತ್ತೆ, ಮೋರ್ ದೆನ್ 10 ಲ್ಯಾಕ್ ಇನ್ಕಮ್ ಇರುತ್ತೆ, TDS ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ಕೆಲವೊಂದು ಡಿವಿಡೆಂಟ್ ಬರ್ತಾ ಇರುತ್ತೆ, ಒಂದಷ್ಟು ಕಮಿಷನ್ ಇರುತ್ತೆ, ರೆಂಟಲ್ ಇನ್ಕಮ್ ಇರುತ್ತೆ. ಸೊ ಎನಿವೆ ಸ್ಯಾಲ್ರಿಯಾಗೆ TDS ಮಾಡಿದಾರಲ್ಲ, ನಾವು ಇನ್ನೇನಕ್ಕೆ IT ರಿಟರ್ನ್ ಫೈಲ್ ಮಾಡಬೇಕು ಅಂತ ಇಗ್ನೋರ್ ಮಾಡೋರೇ ಜಾಸ್ತಿ. ನಿಮ್ಮ ಕೇಸಲ್ಲೂ ಕೂಡ IT ರಿಟರ್ನ್ ಫೈಲ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರು 30% ಟ್ಯಾಕ್ಸ್ ಸ್ಲ್ಯಾಬಲ್ಲೇ ಬಂದುಬಿಡ್ತಾರೆ. ಸೊ 1,000-2,000 ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಇದೆ ಅಂದರೂ ಕೂಡ ಇನ್ ಕೇಸ್ ನೀವು ರೆಜಿಮಲ್ಲಿ ಬರ್ತಾ ಇದ್ದೀರಾ ಅಂದರೆ ಅದು 30% ಟ್ಯಾಕ್ಸ್ ರೇಟಲ್ಲೇ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಸೊ ಈ ವಿಷಯನ ನೀವು ತಪ್ಪದೆ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಯಾರೆಲ್ಲ ರೆಂಟಲ್ ಇನ್ಕಮ್ ತಗೊಳ್ತಾ ಇದ್ದೀರಾ,
TDS ಮಾಡ್ತಾ ಇದ್ದಾರೆ ಆ ರೆಂಟಲ್ ಇನ್ಕಮ್ ಮೇಲೆ ಅಂತ ಅಂದರೆ ಕೂಡ ನೀವು IT ರಿಟರ್ನ್ ಫೈಲ್ ಮಾಡಿ ರೀಫಂಡ್ ಆದರೆ ರೀಫಂಡ್ ಕ್ಲೈಮ್ ಮಾಡ್ಬೋದು, ಅಥವಾ ಟ್ಯಾಕ್ಸ್ ಕಟ್ಟೋದಿದ್ರೆ ಟ್ಯಾಕ್ಸನ್ನು ಕಟ್ಬೋದು, ಅಥವಾ ಕಮಿಷನ್ ಇನ್ಕಮ್ ಬರ್ತಾ ಇದೆ, ರೆಂಟಲ್ ಇನ್ಕಮ್ ಬರ್ತಾ ಇದೆ. ಸೊ ಈ ಎಲ್ಲ ಕೇಸಲ್ಲೂ ಕೂಡ IT ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಇನ್ ಕೇಸ್ TDS ಒಂದು ಲಿಮಿಟ್ಗಿಂತ ಜಾಸ್ತಿ ಆಗ್ತಾ ಇದೆ, ಇದರ ರೀಫಂಡ್ ಕ್ಲೈಮ್ ಮಾಡೋಕ್ಕಿರ್ಬೋದು ಅಥವಾ ಡಿಪಾರ್ಟ್ಮೆಂಟಿಗೆ ನಾವು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡೋದಕ್ಕೆ ಕೂಡ ಇರ್ಬೋದು. ಇನ್ನು ಒಂದು ಫಾರಿನಲ್ಲಿ ಏನಾದರೂ ಅಸೆಟ್ಸ್ ಇಟ್ಕೊಂಡಿದ್ದೀರಾ ಅಂತಂದರೆ ಡಿಪಾರ್ಟ್ಮೆಂಟಿಗೆ ಹೇಗೆ ಗೊತ್ತಾಗುತ್ತೆ ನಾವು ಫಾರಿನಲ್ಲಿ ಅಸೆಟ್ ಇರೋದು, ಅದನ್ನು ತೋರಿಸೋದೇ ಬೇಡ ಅಂತ ಏನಾದರೂ ನೀವು ಇಗ್ನೋರ್ ಮಾಡಿ ನೀವು IT ರಿಟರ್ನ್ನ ಫೈಲ್ ಮಾಡಿದರೆ ನಿಮಗೆ ಖಂಡಿತ ನೋಟಿಸ್ ಬರುತ್ತೆ. ಯಾಕಂದರೆ ಟ್ಯಾಕ್ಸ್ ಟ್ರೀಟಿ ಇರುತ್ತೆ ಬೇರೆ ದೇಶಗಳ ಜೊತೆಯಲ್ಲಿ. ಅವರು ನಮ್ಮ ದೇಶದ ರೆಸಿಡೆಂಟ್ಸ್ ಅಲ್ಲಿ ಇದ್ಕೊಂಡು ಅಸೆಟನ್ನು ಮಾಡ್ತಾ ಇದ್ರೆ ನಮ್ಮ ದೇಶಕ್ಕೆ ಅವರು ಅಲ್ಲಿಂದ ಇನ್ಫಾರ್ಮೇಷನನ್ನು ಇಲ್ಲಿಗೆ ಕಳಿಸ್ತಾರೆ. ನಾವು ಕೂಡ ಬೇರೆ ಕಂಟ್ರಿ ರೆಸಿಡೆಂಟ್ಸ್ ಇಲ್ಲಿ ಇದ್ಕೊಂಡು ಇಲ್ಲಿ ಆದಾಯ ಅರ್ನ್ ಮಾಡೋದಾಗಲಿ, ಅಸೆಟ್ಸನ್ನು ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ದೇಶದಿಂದ ಅಲ್ಲಿಗೂ ಕೂಡ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಸೊ ಈ ರೀತಿ ಟ್ಯಾಕ್ಸ್ ಟ್ರೀಟಿಗಳ ಮುಖಾಂತರ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ. ಎಷ್ಟೋ ಜನ IT ಸೆಕ್ಟ್ರಲ್ಲಿ ವರ್ಕ್ ಮಾಡೋ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ರೆಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ಸ್ಗಳನ್ನು ಅಲಾಟ್ ಮಾಡಿರ್ತಾರೆ ಫಾರಿನ್ ಕಂಟ್ರಿಯಲ್ಲಿ. ಇದು ಕೂಡ ಫಾರಿನ್ ಅಸೆಟ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ನೀವು ಕೂಡ ಫಾರಿನ್ ಅಸೆಟ್ಸ್ ಡೀಟೇಲ್ಸನ್ನು ನಿಮ್ಮ IT ರಿಟರ್ನಲ್ಲಿ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಈಗ ಆಲ್ರೆಡಿ ಯಾರೆಲ್ಲ IT ರಿಟರ್ನ್ ಫೈಲ್ ಮಾಡಿದ್ದೀರಾ, ನಿಮ್ಮ ಫಾರಿನ್ ಅಸೆಟನ್ನು ಡಿಕ್ಲೇರ್ ಮಾಡಿಲ್ಲ ಅಂತಂದರೆ ನೀವು ನಿಮ್ಮ ITRನ ರಿವೈಸ್ ಮಾಡೋಕ್ಕೆ ಈಗಲೂ ಕೂಡ ಅವಕಾಶ ಇದೆ. 31 ಡಿಸೆಂಬರ್ ಒಳಗಡೆ ಯಾವುದೇ ಅಡಿಷ್ನಲ್ ಟ್ಯಾಕ್ಸನ್ನು ಕಟ್ಟದೆ ನೀವು 31 ಡಿಸೆಂಬರ್ ಆದಮೇಲೆ ITR ಫೈಲ್ ಮಾಡ್ತೀರಾ ಅಂದರೆ ನಿಮಗೆ ಅಪ್ಡೇಟೆಡ್ ರಿಟರ್ನ್ ಫೈಲ್ ಮಾಡೋವಂಥ ಅವಕಾಶ ಇರುತ್ತೆ. ಬಟ್ ನಿಮಗೆ ಅಡಿಷ್ನಲ್ ಟ್ಯಾಕ್ಸ್ ಲಯಬಿಲಿಟಿ ಬರೋವಂಥ ಕೇಸ್ಗಳಲ್ಲಿ ಮಾತ್ರ ಅಪ್ಡೇಟೆಡ್ ರಿಟರ್ನ್ ಫೈಲ್ ಮಾಡೋವಂಥದ್ದು. ಜಸ್ಟ್ ಈ ಥರ ಅಸೆಟ್ ಡಿಕ್ಲೇರ್ ಮಾಡ್ತೀರಾ ಅಂತ ಅಂದರೆ ನೀವು 31 ಡಿಸೆಂಬರ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ರಿವೈಸ್ ಮಾಡ್ಕೊಳ್ಬೋದು. ಹಾಗೆ ಕೆಲವೊಂದು ಸ್ಪೆಷಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿರ್ತವೆ. ಅಂದರೆ ಇವಾಗ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರೋವಂಥವ್ರು ಹ್ಯೂಜ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ತಾ ಇರ್ತೀರ. ಸೊ ಇಲ್ಲಿ ನಮ್ಗೆ ಇನ್ಕಮೇ ಬರ್ತಾ ಇಲ್ವಲ್ಲ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ತಾನೇ ಮಾಡ್ತಾ ಇದ್ದೀವಿ ಅಂತ ನೀವು ಅಸ್ಯೂಮ್ ಮಾಡ್ಕೊಂಡು IT ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದರೆ ಗ್ಯಾರಂಟಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರುತ್ತೆ. ಅದರ ಅರ್ಥ ಏನಂದರೆ ನೀವು ಅಷ್ಟು ಅಮೌಂಟನ್ನು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಸೋರ್ಸಸ್ ಆಫ್ ಇನ್ಕಮ್ ಏನಿದೆ, ನಿಮಗೆ ಎಲ್ಲಿಂದ ಆದಾಯನ ಅರ್ನ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿದ್ದೀರಾ ಇಲ್ವಾ, ಈ ರೀತಿಯಾದಂಥ ಎನ್ಕ್ವೈರಿ ಇರುವಂಥ ನೋಟಿಸ್ಗಳು ನಿಮಗೆ ಖಂಡಿತವಾಗಿ ಬರುತ್ತೆ. ಹಾಗೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶನ್ನು ಡೆಪಾಸಿಟ್ ಮಾಡೋದು, ವಿಡ್ರಾ ಮಾಡೋದು ಮಾಡ್ತಾ ಇದ್ದೀರಾ, ನಿಮಗೆ ಬೇರೆ ಎಲ್ಲ ಸೋರ್ಸಸ್ ಆಫ್ ಅಥವಾ ಯಾವುದೇ ಸೋರ್ಸಸ್ ಆಫ್ ಇನ್ಕಮ್ ಇದೆ ಅಂದರೆ ಸ್ಯಾಲರಿ ಇರ್ಬೋದು, ರೆಂಟಲ್ ಇನ್ಕಮ್ ಇರ್ಬೋದು, ಬಿಸ್ನೆಸ್ ಇನ್ಕಮ್ ಇರ್ಬೋದು, ಅಥವಾ ಯಾವುದೇ ಥರದ ಇನ್ಕಮ್ ಇಲ್ಲದೆ ಇರ್ಬೋದು, ನೀವು ಕ್ಯಾಶನ್ನು ಜಮಾ ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗಲೂ ಕೂಡ ಎನ್ಕ್ವೈರಿಗೆ ನೋಟಿಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಕೆಲವೇ ಪ್ರಾವಿಷನ್ಗಳು ನಿಮಗೆ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಯಾಕಂದರೆ ಬ್ಲ್ಯಾಕ್ ಮನಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅನ್ನೋಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಮಾತ್ರ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಲೋನ್ ತೊಗೊಳ್ತೀರಾ ಅಂತಂದರೆ 20,000ಗಿಂತ ಜಾಸ್ತಿ ಕ್ಯಾಶಲ್ಲಿ ತೊಗೊಳ್ಳೋಂಗಿಲ್ಲ. ಹಾಗೆ ನೀವು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ 20,000ಗಿಂತ ಜಾಸ್ತಿ ಕ್ಯಾಶಲ್ಲಿ ತೊಗೊಳ್ಳೋಂಗಿಲ್ಲ. ಕೆಲವೊಂದು ಎಕ್ಸೆಪ್ಷನಲ್ ಸಿಚುವೇಶನ್ಗಳಲ್ಲಿ 2 ಲಕ್ಷವರೆಗೂ ಲಿಮಿಟ್ ಇದೆ. ನೀವು 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶನ್ನು ಫ್ರೀಕ್ವೆಂಟಾಗಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ಸೋರ್ಸಸ್ ಆಫ್ ಇನ್ಕಮ್ ಇದೆ, ಸೊ ನೀವು IT ರಿಟರ್ನ್ ಫೈಲ್ ಮಾಡಿದರೆ ಅವರಿಗೆ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗಿ ನಿಮಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಬ್ಬರು 2 ಕೋಟಿ 3 ಕೋಟಿ ಈ ಥರ ಇಂಟ್ರಾಡೇ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಿರ್ತಾರೆ. ಅಂದರೆ ಒಂದೇ ಸರ್ತಿ 2 ಕೋಟಿ ಇನ್ವೆಸ್ಟ್ ಮಾಡಿರಲ್ಲ ಅವರು, ಹಂತ ಹಂತವಾಗಿ ಅಂದರೆ ಡೈಲಿ ಬೇಸಿಸಲ್ಲಿ ಸ್ಕ್ವೇರ್ ಆಫ್ ಮಾಡೋದು ಮತ್ತು ರೀಇನ್ವೆಸ್ಟ್ ಮಾಡೋದು ಈ ಥರ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಿರ್ತಾರೆ. ಸೊ ಆಗಲೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಯಾಕಂದರೆ ನಿಮ್ಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅನ್ನೋದು ನೀವು ITR ಫೈಲ್ ಮಾಡಿದ್ರಲ್ಲ ಡಿಪಾರ್ಟ್ಮೆಂಟಿಗೆ ಗೊತ್ತಾಗೋದು, ಅಥವಾ ನೋಟಿಸ್ ಬಂದಾಗ ನೀವು ಪ್ರತಿಯೊಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಅವ್ರಿಗೆ ಕೊಡಬೇಕಾಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಇದು. ಹಾಗೆ ಕೆಲವೊಂದು ಟೈಮಲ್ಲಿ ಎಕ್ಸಮ್ಟೆಡ್ ಇನ್ಕಮನ್ನು ಕೂಡ ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಯಾವುದೇ ತರಹದ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲ್ಲ, ಬಟ್ ಸ್ಟಿಲ್ IT ರಿಟರ್ನ್ ಫೈಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಹಾಗೆ ನೀವೇನಾದರೂ ಫಾರಿನ್ ಔಟ್ವರ್ಡ್ ರೆಮಿಟೆನ್ಸನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಗಲೂ ಕೂಡ ನೀವು IT ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ, ಹ್ಯೂಜ್ ಔಟ್ವರ್ಡ್ ರೆಮಿಟೆನ್ಸ್ ಹೋಗ್ತಾ ಇದೆ ಅಂತ ಅಂದರೆ ಕೂಡ ನೀವು IT ರಿಟರ್ನನ್ನು ಫೈಲ್ ಮಾಡಬೇಕು. ನಿಮ್ಮ ಸೋರ್ಸಸ್ ಆಫ್ ಇನ್ಕಮ್ ಏನಿದೆ ಅನ್ನೋದು ತಿಳಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ಗಳಿದೆ ನೋಡಿ. ನೀವೇನಾದರೂ ಫಾರಿನ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಂದು
ವೀಸಾ ಬೇಕಂದರೆ ಕೆಲವೊಂದು ಟೈಮಲ್ಲಿ ನೀವು ಎಜುಕೇಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ಪರ್ಪಸ್ಗೆ ಹೋಗ್ತಾ ಅಥವಾ ಬೇರೆ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ವೀಸಾ ತೊಗೊಳ್ಳೋವಂಥ ಟೈಮಲ್ಲಿ ನಿಮಗೆ IT ರಿಟರ್ನ್ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ. ಸ್ಯಾಲ್ರಿ ಇಂಡಿವಿಜುವಲ್ಸ್ ಆದರೆ ಸ್ಯಾಲ್ರಿ ಇನ್ಕಮ್ ಬರ್ತಿರೋರು ಅವರಿಗೆಲ್ಲ ಪ್ರೂಫ್ ಆಫ್ ಡಾಕ್ಯುಮೆಂಟ್ ಇರುತ್ತೆ, ಪೇ ಸ್ಲಿಪ್ ಇರುತ್ತೆ, ಫಾರ್ಮ್ 16 ಕೊಡ್ತಾರೆ. ನೀವೇನಾದ್ರು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಥವಾ ಪ್ರೊಫೆಷ್ನಲ್ ಆಗಿದ್ರೆ ನಿಮಗೆ IT ರಿಟರ್ನ್ ಒಂದೇ ಟ್ರಸ್ಟೆಡ್ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಇರುತ್ತೆ, ನೀವೇನು ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡ್ಕೊಂಡು ಹೋಗಿದ್ರೆ ಇದು ನಂಬಿಕೆಗೆ ಅರ್ಹವಾಗಿರುತ್ತೆ. 3 ವರ್ಷದ ರಿಟರ್ನ್ ಒಂದೇ ಸತಿ ಫೈಲ್ ಮಾಡ್ಕೊಂಡು ಹೋದರೆ ನಿಮಗೆ ಆವಾಗ ಕೆಲವೊಂದು ಟೈಮಲ್ಲಿ ತೊಂದರೆ ಆಗುತ್ತೆ, ಅಕ್ಸೆಪ್ಟ್ ಮಾಡಲ್ಲ. ಈವನ್ ಬ್ಯಾಂಕ್ ಲೋನ್ಗೆ ಹೋಗ್ತೀನಿ ಅಂದರೂ ಕೂಡ ಲಾಸ್ಟ್ 3 ಇಯರ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕೇಳ್ತಾರೆ. ಇನ್ ಕೇಸ್ ನೀವು IT ರಿಟರ್ನನ್ನು ಫೈಲೇ ಮಾಡಿಲ್ಲ ಅಂತಂದರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಪ್ರೂಫ್ ಆಫ್ ಡಾಕ್ಯುಮೆಂಟ್ ಏನಿರುತ್ತೆ, ಏನೂ ಇರಲ್ಲ. ಸೊ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ನೋಡಿ, ಲೋನ್ ತಗೊಳ್ಳೋಂಥ ಟೈಮಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲೈಕ್ ಇನ್ ಕೇಸ್ ಏನಾದರೂ ನೀವು IT ರಿಟರ್ನನ್ನು ಫೈಲ್ ಮಾಡಿಲ್ಲ ಅಂತಂದರೆ, ಇಷ್ಟೆಲ್ಲ ನಾನು ಬಿಗಿನಿಂಗಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ, ಕೆಲವೊಂದು ಸ್ಪೆಷಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಮ್ಯಾಂಡೇಟರಿ ಸಿಚುವೇಷನ್ಗಳಲ್ಲಿ IT ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದರೆ ನಿಮಗೆ ಡಿಪಾರ್ಟ್ಮೆಂಟಿಂದ ಎನ್ಕ್ವೈರಿ ನೋಟಿಸ್ ಬರುತ್ತೆ. ನೀವು ಆ ನೋಟಿಸ್ಗೆ ಇನ್ ರೆಸ್ಪಾನ್ಸ್ ಕೂಡ ನೀವು IT ರಿಟರ್ನನ್ನು ಫೈಲ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಅಸೆಸ್ಮೆಂಟಿಗೆ ಸೆಲೆಕ್ಟ್ ಆಯಿತು ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟನ್ನು ಕೂಡ ನೀವು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಕೆಲವು ಆಪ್ಷನ್ಸ್ಗಳಿರುತ್ತೆ ನಮಗೆ ರೆಸ್ಪಾನ್ಸ್ ಕೊಡೋಕ್ಕೆ. ಇನ್ ಕೇಸ್ ನಮ್ಮ ರೆಸ್ಪಾನ್ಸನ್ನು ಅವರು ಕನ್ಸಿಡರ್ ಮಾಡಿಲ್ಲ ಅಂತಂದರೆ ಅಥವಾ ಎಲ್ಲ ಈ ಅಸೆಸ್ಮೆಂಟ್ ಪ್ರೊಸೀಜರ್ ಎಲ್ಲ ಫೇಸ್ಲೆಸ್ ಇರೋದ್ರಿಂದ ನಮಗೆ ಕಡಿಮೆ ಅವಕಾಶಗಳಿರುತ್ತೆ ಆಫೀಸರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ. ಹಾಗೆ ವಿಡಿಯೋ ಕಾನ್ಫರೆನ್ಸಿಗೆ ಕೂಡ ರಿಕ್ವೆಸ್ಟ್ ಮಾಡ್ಬೋದು ನಾವು ಕೆಲವೊಂದು ಸಿಚುವೇಷನ್ಗಳಲ್ಲಿ. ಆದರೂ ನಮ್ಮ ಹತ್ರ ಸಫಿಷಿಯೆಂಟ್ ಡಾಕ್ಯುಮೆಂಟ್ ಪ್ರೂಫ್ ಇಲ್ಲ ಅಂತಂದರೆ ಅವರಿಗೆ ಪ್ರೂವ್ ಮಾಡೋದಕ್ಕೆ ನಮ್ಮ ಸೋರ್ಸಸ್ ಆಫ್ ಇನ್ಕಮ್ ಏನಿದೆ ಅಥವಾ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅನ್ನೋಂಥ ಸಿಚುವೇಷನ್ಗಳಲ್ಲಿ ನಿಮಗೆ ಟ್ಯಾಕ್ಸ್ ಜೊತೆಲಿ ಇಂಟ್ರೆಸ್ಟ್, ಪೆನಾಲ್ಟಿ ಎಲ್ಲ ಸೇರಿ ಹ್ಯೂಜ್ ಡಿಮ್ಯಾಂಡ್ ನೋಟಿಸ್ ಬಂದ್ಬಿಡತ್ತೆ.